ನಮ್ಮ ಅನುಭವದಿಂದ ಅವರಲ್ಲಿ ಆಳವಾದ ದೃಢವಾದ ವಿಶ್ವಾಸ ಹೊಂದಿರುವ ಈ ಗುಂಪಾಗಿರಬಹುದು. ಈ ಎಲ್ಲರಿಗೂ ಕರೆ ಮಾತ್ರ ಒಂದೇ, ಬೇರೆ ಗುಂಪಾಗಿರಬಹುದು. ಎಲ್ಲರಿಗೂ ಒಂದೇ ಕರೆ. ಆ ಕರೆಯನ್ನ ಶುಭ ಸಂದೇಶದ ಕೊನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಈ ಸಾಕ್ಷಾ ಜೀವನದ ಕರೆ ಎಲ್ಲರಿಗೂ ಸಮಾನವಾದದ್ದು. ಅಪೋಸ್ತಲರು, ನೀವು ನನಗೆ ಸಾಕ್ಷಿಗಳಾಗಿರುವಿ. ಆದಿ ಧರ್ಮಸಭೆಯ ಕ್ರೈಸ್ತರು, ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಸ್ನಾನಿಕ ಯೋವಾನರು ಕಟ್ಟಿದಂತಹ ಧರ್ಮಸಭೆ, ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಇಂದು ನಿಮ್ಮನ್ನು ನನ್ನನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಹೇಳುವುದು, ನೀವು ಇದಕ್ಕೆಲ್ಲ ಸಾಕ್ಷಿಗಳು. ಐ ವಾಂಟ್ ಯು ಟು ಬಿ ಮೈ ವಿಟ್ನೆಸಸ್. And this is a call that is common to all Christians. ಎಲ್ಲರಿಗೂ ಸಮಾನವಾದದ್ದು. ನಾವು ಯಾರೇ ಆಗಿರಲಿ, ಅಪೋಸ್ತಲರಾಗಿರಲಿ, ಆದಿ ಧರ್ಮಸಭೆಯಲ್ಲಿ ಇರುವವರಾಗಿರಲಿ, ಯೋವಾನನು ಕಟ್ಟಿದಂತಹ ಆ ಧರ್ಮಸಭೆಯ ಗುಂಪಾಗಿರಲಿ, ನಾವಾಗಿರಲಿ, ಎಲ್ಲರಿಗೂ ಈ ಕರೆ ಸಮಾನವಾದ ಕರೆ. ನೀವು ನನಗೆ ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ನಾವು ಪಾಸ್ಕಾ ಕಾಲದ 3ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ಹೇಳುತ್ತಾರೆ, ನಿಮಗೆ ಶಾಂತಿ ಉಂಟಾಗಲಿ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಏಳಿಗೆ, ಬೆಳವಣಿಗೆ ಇರುತ್ತದೆ. ಒಂದು ದೇಶದಲ್ಲಿ ಶಾಂತಿ ಇದ್ದರೆ ಆ ದೇಶವು ಏಳಿಗೆಯತ್ತ ಸಾಗುತ್ತದೆ, ಮುಂದುವರಿಯುತ್ತಾ ಸಾಗುತ್ತದೆ. ಒಂದು ಕುಟುಂಬದಲ್ಲಿ ಶಾಂತಿ ಇದ್ದರೆ ಆ ಕುಟುಂಬ ಖಂಡಿತವಾಗಿಯೂ ಬೆಳೆಯುತ್ತದೆ. ನಮ್ಮ ಮನಸ್ಸಿನಲ್ಲಿ ಶಾಂತಿ ಇದ್ದರೆ ನಮ್ಮ ಜೀವನದಲ್ಲಿ ವೈಯಕ್ತಿಕ ಬೆಳವಣಿಗೆಯನ್ನ ನಾವು ನೋಡುತ್ತೇವೆ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಬೆಳವಣಿಗೆ ಇದೆ, ಏಳಿಗೆ ಇದೆ. ಎಲ್ಲಿ ಶಾಂತಿ ಇಲ್ಲವೋ ಅಲ್ಲಿ ಯಾವುದು ಬೆಳೆಯುವುದಿಲ್ಲ, ಯಾವುದು ಮುಂದೆ ಸಾಗುವುದಿಲ್ಲ. ಈ ಬಲಿಯನ್ನು ನಾವು ಅರ್ಪಿಸುವಾಗ ನಮ್ಮ ದೇಶದಲ್ಲಿ, ತಾಯಿ ಧರ್ಮಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮನದಲ್ಲಿ ಪ್ರಭು ಯೇಸು ಕ್ರಿಸ್ತರ, ಮೃತ್ಯುಂಜಯ ಕ್ರಿಸ್ತರ ಶಾಂತಿ, ಆ ಶಾಂತಿಯ ಅನುಭವ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳಿದ್ದ ವಾಚನ. ಪೇತ್ರನು ನೆರೆದಿದ್ದ ಜನರಿಗೆ ಇಂತೆಂದನು, ಪಿತಾಮಹ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರು, ಅಂದರೆ ನಮ್ಮ ಪೂರ್ವಜರ ದೇವರು, ತಮ್ಮ ದಾಸ ಯೇಸುವಿನ ಮಹಿಮೆಯನ್ನು ಬೆಳಗಿಸಿದ್ದಾರೆ. ನೀವಾದರೋ ಅವರನ್ನು ಅಧಿಕಾರಿಗಳ ಕೈಗೊಪ್ಪಿಸಿದಿರಿ. ರಾಜ್ಯಪಾಲ ಪಿಲಾತನು ಅವರನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದಾಗ ಕೂಡ ಅವನ ಸಮ್ಮುಖದಲ್ಲೇ ಅವರನ್ನು ಧಿಕ್ಕರಿಸಿದಿರಿ. ಏಸು ಪುನೀತರು ಹಾಗೂ ಸತ್ಯ ಸ್ವರೂಪರು, ಆದರೂ ನೀವು ಅವರನ್ನು ನಿರಾಕರಿಸಿ ಒಬ್ಬ ಕೊಲೆಗಡುಕನನ್ನೇ ನಿಮಗೆ ಬಿಟ್ಟುಕೊಡುವಂತೆ ಪಿಲಾತನನ್ನು ಬೇಡಿಕೊಂಡಿರಿ. ಜೀವದೊಡೆಯನನ್ನು ನೀವು ಕೊಂದು ಹಾಕಿದಿರಿ.
ದೇವರು ಅವರನ್ನು ಪುನರುತ್ಥಾನಗೊಳಿಸಿದರು. ಇವಕ್ಕೆ ನಾವೇ ಸಾಕ್ಷಿಗಳು. ಸಹೋದರರೇ, ನೀವು ನಿಮ್ಮ ಅಧಿಕಾರಿಗಳು ತಿಳಿಯದೆ ಯೇಸುವಿಗೆ ಹೀಗೆ ಮಾಡಿದಿರೆಂದು ನಾನು ಬಲ್ಲೆ. ಕ್ರಿಸ್ತ ಯೇಸು ಯಾತನೆಯನ್ನು ಅನುಭವಿಸಬೇಕೆಂದು ದೇವರು ಪ್ರವಾದಿಗಳೆಲ್ಲರ ಮುಖಾಂತರ ಆಗಲೇ ಮುಂತಿಳಿಸಿದ್ದರು. ಆ ಪ್ರವಾದನೆಗಳನ್ನು ಈಗ ನೆರವೇರಿಸಿದ್ದಾರೆ. ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿರಿ, ಅವರು ನಿಮ್ಮ ಪಾಪಗಳನ್ನು ಪರಿಹರಿಸುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಸತ್ಯ ಸ್ವರೂಪನಾದ ದೇವ, ಭಕ್ತರ ಮೊರೆಗೆ ಸದುತ್ತರ ಪಾಲಿಸು. ಆಪತ್ತಿನಲ್ಲಿ ಆಶ್ರಯವಿತ್ತ ದೇವ, ಎನ್ನ ಪ್ರಾರ್ಥನೆಯ ಆಲಿಸು. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಭಕ್ತನನ್ನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ. ನಾ ಮೊರೆ ಇಟ್ಟಾಗ ಆತ ಕಿವಿ ಕೊಡುವನೆಂದು ಅರಿತುಕೋ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಒಳಿತು ಮಾಳ್ಪರೆಲ್ಲಿ ಎಂದು ಕೇಳುತ್ತಿಹರು ಜನತೆ. ಬೆಳಗಿಸಲಿ ನಮ್ಮನು ಓ ಪ್ರಭು ನಿನ್ನ ಮೊಗದ ಘನತೆ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಮಲಗಿ ನಿದ್ರಿಸುವೆನು ನಾ ನಿಶ್ಚಿಂತನಾಗಿ. ಪ್ರಭು ನೀ ಕಾಯುವೆ ಎನ್ನ ಸುರಕ್ಷಿತವಾಗಿ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ಯೌವನನ್ನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯ ಸಹೋದರರೇ, ನೀವು ಪಾಪ ಮಾಡಬಾರದೆಂದೇ ನಾನಿದನ್ನು ನಿಮಗೆ ಬಯಸುತ್ತಿದ್ದೇನೆ. ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೇ ಆದರೆ ನಮ್ಮ ಪರವಾಗಿ ಪಿತನ ಬಳಿಯಲ್ಲಿ ಭಿನ್ನಯಿಸಲು ಒಬ್ಬರಿದ್ದಾರೆ. ಅವರೇ ಸತ್ಯ ಸ್ವರೂಪರಾದ ಯೇಸು ಕ್ರಿಸ್ತರು. ಅವರೇ ನಮ್ಮ ಪಾಪಗಳನ್ನು ನಿವಾರಿಸುವ ಪರಿಹಾರ ಬಲಿಯಾಗಿದ್ದಾರೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇಡೀ ಜಗತ್ತಿನ ಪಾಪಗಳನ್ನು ಅವರು ಪರಿಹರಿಸುತ್ತಾರೆ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಅವರ ಅರಿವು ನಮಗಿದೆ ಎಂದು ಖಚಿತವಾಗುತ್ತದೆ. ದೇವರನ್ನು ಬಲ್ಲನೆಂದು ಹೇಳಿಕೊಳ್ಳುತ್ತಾ ಅವರ ಆಜ್ಞೆಗಳನ್ನು ಕೈಗೊಳ್ಳದೆ ಇರುವವನು ಸುಳ್ಳುಗಾರ ಮತ್ತು ಸತ್ಯವೆಂಬುದೇ ಅವನಲ್ಲಿ ಇರುವುದಿಲ್ಲ. ಆದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವನಲ್ಲಿ ಪ್ರೀತಿ ನಿಜಕ್ಕೂ ಸಿದ್ಧಿಗೆ ಬರುತ್ತಿರುತ್ತದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, amen, alleluia, amen, alleluia, 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 amen, alleluia, amen, alleluia, amen, alleluia, 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 amen. ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ? Alleluia, amen, alleluia, amen, alleluia, 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 amen. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು ರೊಟ್ಟಿ ಮುರಿದು
ಮುರಿಯುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡುತ್ತಿದ್ದಂತೆ ಯೇಸುವೆ ಅವರ ಮಧ್ಯೆ ಪ್ರತ್ಯಕ್ಷರಾಗಿ, ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು ಸ್ವಾಮಿ, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯಬೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇದೆಂದ ಮೇಲೆ ತಮ್ಮ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದ ಭರಿತರಾಗಿದ್ದರು. ಆಗ ಯೇಸು ಸ್ವಾಮಿ, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಕೇಳಿದರು. ಹುರಿದ ಮೀನಿನ ತುಂಡು ಒಂದನ್ನು ಶಿಷ್ಯರು ಕೊಟ್ಟರು. ಯೇಸು ಸ್ವಾಮಿ ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದರು. ತರುವಾಯ ಯೇಸು ಸ್ವಾಮಿ, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯ ಇದು. ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥಗಳಲ್ಲೂ ಕೀರ್ತನೆಗಳಲ್ಲೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲವೂ ನೆರವೇರಲೇಬೇಕಾಗಿತ್ತು ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಅನಂತರ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು. ಅಲ್ಲದೆ ಜನರು ಪಾಪ ಪರಿಹಾರ ಪಡೆಯಬೇಕಾದರೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಂತೆ ಈ ಶುಭ ಸಂದೇಶವನ್ನ ಜೆರುಸಲೇಮಿನಿಂದ ಮೊದಲುಗೊಂಡು ಎಲ್ಲ ಜನಾಂಗಗಳಿಗೂ ಆತನ ಹೆಸರಿನಲ್ಲಿಯೇ ಪ್ರಕಟಿಸಬೇಕೆಂದು ಮೊದಲೇ ಲಿಖಿತವಾಗಿತ್ತು. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು ಎಂದರು. ಪ್ರಭು ಕ್ರೈಸ್ತರ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ತಪಸ್ಸು ಕಾಲದ ಮೂರನೆಯ ಭಾನುವಾರ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಮಹಿಮೆಯಲ್ಲಿ ಆನಂದದಲ್ಲಿದ್ದೇವೆ. ಕಳೆದ ಭಾನುವಾರ ನಾವು ಧ್ಯಾನಿಸುವಾಗ 4 ಗುಂಪುಗಳು, ಮೊದಲನೆಯ ವಾಚನ, ಎರಡನೇ ವಾಚನ ಮತ್ತು ಶುಭ ಸಂದೇಶದಿಂದ 4 ಗುಂಪುಗಳನ್ನು ನಾವು ನೋಡಿದೆವು. ಮೊದಲನೆಯದಾಗಿ ಅಪೊಸ್ತಲರ ಗುಂಪು. ಪ್ರಭು ಯೇಸು ಕ್ರಿಸ್ತರೊಂದಿಗೆ, ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನದಲ್ಲಿ ಅವರನ್ನ ಕಾಣುತ್ತಾ, ಅವರ ಶುಭ ಸಂದೇಶವನ್ನ ಕೇಳುತ್ತಾ ಅವರೊಂದಿಗಿದ್ದ ಆ ಗುಂಪು. ಪ್ರಭು ಯೇಸು ಕ್ರಿಸ್ತರ ವೈಯಕ್ತಿಕ ಅನುಭವವನ್ನ ಅವರ ಸೇವಾ ಜೀವನದಲ್ಲಿ ಪಡೆದವರು, ಪ್ರಭು ಯೇಸು ಕ್ರಿಸ್ತರನ್ನ ಕಣ್ಣಾರೆ ಕಂಡವರು, ಆ ಮೊದಲನೆಯ ಗುಂಪು. ಎರಡನೆಯ ಗುಂಪು ಅಪೊಸ್ತಲರಿಂದ ಕಟ್ಟಲ್ಪಟ್ಟಂತಹ ಕ್ರೈಸ್ತ ಸಮುದಾಯ, ವಿಶೇಷವಾಗಿ ಪಂಚಶತಮ ದಿನದ ನಂತರ, ಪವಿತ್ರಾತ್ಮರ ಆಗಮನದ ನಂತರ ಉಂಟಾದ ಆ ಧರ್ಮಸಭೆ. ಅಪೊಸ್ತಲರು ಪ್ರಬೋಧಿಸುವುದನ್ನ, ಅಪೊಸ್ತಲರ ವೈಯಕ್ತಿಕ ಅನುಭವವನ್ನ ಕೇಳಿಸಿಕೊಂಡಂತ ಆ ಜನರ ಗುಂಪು. ಮೂರನೆಯದಾಗಿ ಯೋವಾನನು ಕಟ್ಟಿದಂತ ಆ ಕ್ರೈಸ್ತ ಸಮುದಾಯ. ಸುಮಾರು 60 ವರ್ಷಗಳ ನಂತರ, ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ 60 ವರ್ಷಗಳ ನಂತರ ಸಂತ ಯೋವಾನರು ಕಟ್ಟಿದಂತ ಆ ಕ್ರೈಸ್ತ ಸಮುದಾಯ. ಈ ಎಲ್ಲ ಸಮುದಾಯಗಳು ಪ್ರಭು ಯೇಸು ಕ್ರಿಸ್ತರನ್ನ ಕಣ್ಣಾರೆ ಕಂಡವರು ಅಥವಾ ಅಪೊಸ್ತಲರನ್ನ ಕಣ್ಣಾರೆ ಕಂಡವರು. ಹಾಗಾದರೆ ನಾವು ಯಾವ ಗುಂಪಿಗೆ ಸೇರುತ್ತೇವೆ ಎಂಬ ಪ್ರಶ್ನೆಗೆ ಪ್ರಭು ಯೇಸು ಕ್ರಿಸ್ತರೇ ಉತ್ತರ ನೀಡುತ್ತಾರೆ ತೋಮನಿಗೆ. ತೋಮ, ನೀನು ನೋಡಿದರಿಂದ ನನ್ನನ್ನು ವಿಶ್ವಾಸಿಸುತ್ತಿ, ನನ್ನನ್ನು ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿ ಆ ಧನ್ಯರ ಗುಂಪಿಗೆ ನಮ್ಮನ್ನ ಸೇರಿಸಿದ್ದಾರೆ. ಅದೇ 4ನೆಯ ಗುಂಪು. ಈ 4 ಗುಂಪಿಗೆ ಕರೆ ಒಂದೇ. ಅದು ಅಪೊಸ್ತಲರಾಗಿರಬಹುದು, ಅಪೊಸ್ತಲರಿಂದ ಕಟ್ಟಲ್ಪಟ್ಟ ಆದಿ ಧರ್ಮಸಭೆಯಾಗಿರಬಹುದು, ಸ್ನಾನಿಕ ಯೋವಾನರು ಕಟ್ಟಿದಂತಹ ಆ ಕ್ರೈಸ್ತ ಸಮುದಾಯವಿರಬಹುದು. ಪ್ರಭು ಯೇಸು ಕ್ರಿಸ್ತರನ್ನ ಅವರ ಸೇವಾ ಜೀವನದ ಸಂದರ್ಭದಲ್ಲಿ ಕಣ್ಣಾರೆ ಕಾಣದಿದ್ದರು,
ನಮ್ಮ ಅನುಭವದಿಂದ ಅವರಲ್ಲಿ ಆಳವಾದ ದೃಢವಾದ ವಿಶ್ವಾಸ ಹೊಂದಿರುವ ಈ ಗುಂಪಾಗಿರಬಹುದು. ಈ ಎಲ್ಲರಿಗೂ ಕರೆ ಮಾತ್ರ ಒಂದೇ, ಬೇರೆ ಗುಂಪಾಗಿರಬಹುದು. ಎಲ್ಲರಿಗೂ ಒಂದೇ ಕರೆ. ಆ ಕರೆಯನ್ನ ಶುಭ ಸಂದೇಶದ ಕೊನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಈ ಸಾಕ್ಷಾ ಜೀವನದ ಕರೆ ಎಲ್ಲರಿಗೂ ಸಮಾನವಾದದ್ದು. ಅಪೋಸ್ತಲರು, ನೀವು ನನಗೆ ಸಾಕ್ಷಿಗಳಾಗಿರುವಿ. ಆದಿ ಧರ್ಮಸಭೆಯ ಕ್ರೈಸ್ತರು, ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಸ್ನಾನಿಕ ಯೋವಾನರು ಕಟ್ಟಿದಂತಹ ಧರ್ಮಸಭೆ, ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಇಂದು ನಿಮ್ಮನ್ನು, ನನ್ನನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಹೇಳುವುದು, ನೀವು ಇದಕ್ಕೆಲ್ಲ ಸಾಕ್ಷಿಗಳು. ಐ ವಾಂಟ್ ಯು ಟು ಬಿ ಮೈ ವಿಟ್ನೆಸಸ್. And this is a call that is common to all Christians. ಎಲ್ಲರಿಗೂ ಸಮಾನವಾದದ್ದು. ನಾವು ಯಾರೇ ಆಗಿರಲಿ, ಅಪೋಸ್ತಲರಾಗಿರಲಿ, ಆದಿ ಧರ್ಮಸಭೆಯಲ್ಲಿ ಇರುವವರಾಗಿರಲಿ, ಯೋವಾನನು ಕಟ್ಟಿದಂತಹ ಆ ಧರ್ಮಸಭೆಯ ಗುಂಪಾಗಿರಲಿ, ನಾವಾಗಿರಲಿ, ಎಲ್ಲರಿಗೂ ಈ ಕರೆ ಸಮಾನವಾದ ಕರೆ. ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಅದನ್ನೇ ಪೇತ್ರ ಇಂದು ಹೇಳುತ್ತಾರೆ. ಮೊದಲನೆಯ ವಾಚನದಲ್ಲಿ ಅವರು, ಸಂತ ಪೇತ್ರ ಹೇಳುತ್ತಾರೆ, ಇದಕ್ಕೆಲ್ಲ ನಾವೇ ಸಾಕ್ಷಿಗಳು ಎಂದು ಹೇಳುತ್ತಾರೆ. ನಾವೇ ಸಾಕ್ಷಿಗಳು. ಈ ಪೇತ್ರನನ್ನು ನಾವು ನೋಡುವಾಗ ಆ ಸಾಕ್ಷಾ ಜೀವನಕ್ಕೆ ವಿರೋಧವಾಗಿದ್ದವರು. ಯಾರು ಸಾಕ್ಷಿ ಎಂದರೆ, ಯಾರು ಒಂದು ವಿಷಯವನ್ನ, ಒಂದು ಘಟನೆಯನ್ನ ಕಣ್ಣಾರೆ ಕಂಡಿದ್ದಾರೆಯೋ, ಕಿವಿಯಾರೆ ಕೇಳಿಸಿಕೊಂಡಿದ್ದಾರೆಯೋ ಅವರು ಮಾತ್ರ ಸಾಕ್ಷಿಗಳಾಗಿರಲು ಸಾಧ್ಯ. ಪ್ರಭು ಯೇಸು ಕ್ರಿಸ್ತರನ್ನ ನೋಡಿ, ಪೇತ್ರನನ್ನ ನೋಡಿ ಕೇಳುತ್ತಾರೆ, ಈ ವ್ಯಕ್ತಿಯನ್ನ ನೀನು ನೋಡಿದೆಯಲ್ಲವೇ? ಈ ವ್ಯಕ್ತಿಯ ಶಿಷ್ಯರಲ್ಲಿ ನೀನು ಒಬ್ಬನೂ ಅಲ್ಲವೇ ಎಂದಾಗ, ನಾನಿಲ್ಲ ಅಂದ. ಈ ವ್ಯಕ್ತಿಗೆ ನಾನು ಸಾಕ್ಷಿ ಇಲ್ಲ, ಈ ವ್ಯಕ್ತಿಯನ್ನ ನಾನು ಕಂಡಿಲ್ಲ, ನೋಡಿಲ್ಲ, ಇವರ ಶಿಷ್ಯರಿಲ್ಲ ಎಂದು ಆ ಸಾಕ್ಷಾ ಜೀವನಕ್ಕೆ ವಿರೋಧವಾಗಿ ನಿಂತವರು ಇಂದು ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿ ನುಡಿಯುತ್ತಾರೆ. ಏನೆಂದು ಸಂತ ಪೇತ್ರ ಹೇಳುತ್ತಾರೆ, ಜೀವದೊಡೆಯನನ್ನ ನೀವು ಮರಣದಂಡನೆಗೆ ಗುರಿ ಮಾಡಿದಿರಿ. ಜೀವದೊಡೆಯ ಎಂದು ಹೇಳುತ್ತಾರೆ ಪ್ರಭು ಯೇಸು ಕ್ರಿಸ್ತರನ್ನ. ಮಾತ್ರವಲ್ಲ, ಸತ್ಯ ಸ್ವರೂಪಿ ಪುನೀತರಾದ ಅವರನ್ನ, ಪುನೀತರು ಸತ್ಯ ಸ್ವರೂಪಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಜೀವದೊಡೆಯನನ್ನ, ದಿ ಆಥರ್ ಆಫ್ ಲೈಫ್, ಜೀವದೊಡೆಯನನ್ನ ನೀವು ಮರಣದಂಡನೆಗೆ ಗುರು ಮಾಡಿದಿರಿ ಎಂದು ಹೇಳಿ ಸಾಕ್ಷ್ಯ ಜೀವನಕ್ಕೆ ಮುಂದಾಗುತ್ತಾರೆ. ಈ ಸಾಕ್ಷ್ಯ ಜೀವನವನ್ನ ನೋಡುವಾಗ ಮುಖ್ಯವಾಗಿ 4 ವಿಷಯಗಳು, ಈ 4 ಅಂಶಗಳು ನಮ್ಮಲ್ಲಿದ್ದರೆ ನಾವು ಸಹ ಪ್ರಭು ಯೇಸು ಕ್ರಿಸ್ತರ ಸಾಕ್ಷಿಗಳಾಗಿದ್ದೇವೆ. ನಾವು ಅವರ ಸಾಕ್ಷಿಗಳಾಗಿದ್ದೇವೆಯೇ ಎಂಬ ವಿಷಯವನ್ನ, ಪ್ರಶ್ನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಈ 4 ಅಂಶಗಳು ನಮ್ಮ ಕ್ರೈಸ್ತೀಯ ಪಯಣದಲ್ಲಿರಬೇಕು. ಮೊದಲನೆಯದು ಪರಿವರ್ತನೆಗೊಂಡ ಜೀವನ. ಸಂತ ಪೇತ್ರನಲ್ಲಿ ಅದೇ ನಾವು ಕಾಣುತ್ತೇವೆ, ಅ ಟ್ರಾನ್ಸ್ಫಾರ್ಮ್ಡ್ ಲೈಫ್. ಪರಿವರ್ತನೆ ಹೊಂದಿದ ಜೀವನ. ಈ ವ್ಯಕ್ತಿಯನ್ನ ನಾನು ಕಂಡೇ ಇಲ್ಲ, ನೋಡಲೇ ಇಲ್ಲ, ಈ ವ್ಯಕ್ತಿ ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ಪ್ರಮಾಣ ಮಾಡಿದ ಪೇತ್ರ ಇಂದು ಸಾಕ್ಷಿ ಹೇಳುತ್ತಾರೆ, ಅವರು ಜೀವದೊಡೆಯ ಸತ್ಯ ಸ್ವರೂಪಿ. ಒಂದು ಪರಿವರ್ತನೆ ಯಾವಾಗ ಜೀವನದಲ್ಲಿ ಆ ಪರಿವರ್ತನೆ ಇದೆಯೋ, ನನ್ನ ಹಳೆಯ ಜೀವನದಿಂದ ಒಂದು ಹೊಸ ಜೀವನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅದೇ ಪುನರುತ್ಥಾನ, ಅದೇ ಪುನರುತ್ಥಾನ. ಆ ಪರಿವರ್ತನೆ ನಮ್ಮಲ್ಲಿರುವಾಗ ಅಲ್ಲಿ ಸಾಕ್ಷಾ ಜೀವನ ಪ್ರಾರಂಭವಾಗುತ್ತದೆ. A transformed life is the beginning of life of witnessing. ಯಾವಾಗ ನಮ್ಮ ಜೀವನ ಪರಿವರ್ತನೆಯಾಗುತ್ತದೆಯೋ ಅಲ್ಲಿ ಹುಟ್ಟುತ್ತದೆ ನಮ್ಮ ಸಾಕ್ಷಾ ಜೀವನ. ಎರಡನೆಯದಾಗಿ, ಎಲ್ಲಿ ದೃಢತೆ ಇರುತ್ತದೋ, ಟೆನೇಷಿಯಸ್, ಏನೇ ಮಾಡಿ ಅಪೋಸ್ತಲರಿಗೆ ಆ ದೃಢತೆಯನ್ನ ಅವರು ಕಳೆದುಕೊಳ್ಳಲಿಲ್ಲ. ಎಷ್ಟೆಲ್ಲ ಹೆದರಿದವರು ಆ ಪುನರುತ್ಥಾನ ಪ್ರಭು ಯೇಸು ಕ್ರಿಸ್ತರನ್ನ ಕಂಡ ಮೇಲೆ, ಪವಿತ್ರಾತ್ಮರ ಆಗಮನದ ನಂತರ ಅವರು ಆ ದೃಢತೆಯನ್ನ ಎಂದಿಗೂ ಕಳೆದುಕೊಳ್ಳಲಿಲ್ಲ. ಒಬ್ಬರ ನಂತರ ಒಬ್ಬರಾಗಿ ಎಲ್ಲ ಅಪೋಸ್ತಲರನ್ನ ಅವರು ಸಾಯಿಸಿದಾಗಲೂ, ಕೊಂದಾಗಲೂ ಅಪೋಸ್ತಲರು ದೃಢತೆಯನ್ನ ಮಾತ್ರ ಕಳೆದುಕೊಳ್ಳಲಿಲ್ಲ.
ನಾವು ಕಂಡದ್ದನ್ನು, ಕೇಳಿಸಿಕೊಂಡದ್ದನ್ನು ನಮ್ಮಿಂದ ಇತರರಿಗೆ ಸಾರದೇ ಇರಲು ಸಾಧ್ಯವಿಲ್ಲ ಎಂದು ಹೇಳಿ ಆ ದೃಢತೆಯನ್ನ ವಿಶ್ವಾಸದಲ್ಲಿ ಕಾಯ್ದುಕೊಂಡರು. ಮೂರನೆಯದಾಗಿ ಅಪೊಸ್ತಲರ ಧೈರ್ಯ. ಈ ಅಪೊಸ್ತಲರನ್ನ ನಾವು ನೋಡುವಾಗ ಗೆತ್ಸೆಮನೆ ತೋಟದಲ್ಲಿ ಎಲ್ಲರೂ ಪ್ರಭು ಯೇಸು ಕ್ರಿಸ್ತರನ್ನ ಬಿಟ್ಟು ಓಡುವುದು. ಪೇತ್ರ ಅವರನ್ನ ಅಲ್ಲಗಳೆದರು. ಶಿಲುಬೆಯ ಅಡಿಯಲ್ಲಿ ನಿಲ್ಲುವಂತಹ ಧೈರ್ಯ ಅವರಿಗಿಲ್ಲ. ಆದರೆ ಪುನರುತ್ಥಾನದ ಪ್ರಭು ಯೇಸು ಕ್ರಿಸ್ತರ ಅನುಭವ, ಪವಿತ್ರಾತ್ಮರ ಆಗಮನ ಅವರಲ್ಲಿ ಹೊಸ ಧೈರ್ಯವನ್ನ ತುಂಬುತ್ತದೆ, ಹೊಸ ಧೈರ್ಯವನ್ನ ತುಂಬುತ್ತದೆ. ಈಗ ಯಾರಿಗೆಲ್ಲ ಹೆದರಿದರೋ ಅವರ ಮುಂದೆ ನಿಂತು ಪ್ರಭು ಯೇಸು ಕ್ರಿಸ್ತರಿಗೆ ಸಾಕ್ಷಿ ಹೇಳುವಂತಹ ಧೈರ್ಯ ಅವರದ್ದು. ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರನ್ನ ಭೇಟಿ ಮಾಡಿದರೆ ನಮ್ಮಲ್ಲಿ ಒಂದು ಹೊಸ ಧೈರ್ಯವಿರುತ್ತದೆ. ಅವರನ್ನು ಸಾರಲು ಮಾತ್ರವಲ್ಲ, ಬೇರೆ ಎಲ್ಲ ವಿಷಯದಲ್ಲಿಯೂ ನನ್ನ ಕುಟುಂಬದಲ್ಲಿ ಈ ಸಮಸ್ಯೆ ಇದೆ, ಇದನ್ನು ನಾನು ಧೈರ್ಯದಿಂದ ಎದುರಿಸಬಲ್ಲೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಈ ಒಂದು ಸಮಸ್ಯೆ ಇದೆ, ಇದನ್ನು ನಾನು ಧೈರ್ಯದಿಂದ ಎದುರಿಸಬಲ್ಲೆ. ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿರುವಾಗ ಹೊಸ ಧೈರ್ಯವಿರುತ್ತದೆ. ಎಲ್ಲವನ್ನು ಎದುರಿಸಿ ನಿಲ್ಲುವಂತಹ ಧೈರ್ಯ, ಎಲ್ಲವನ್ನ ನನ್ನಿಂದ ಸಂತ ಪೌಲರು ಹೇಳುವ ಹಾಗೆ ನನಗೆ ಶಕ್ತಿ ತುಂಬುವವರ ಸಹಾಯದಿಂದ ನನ್ನಿಂದ ಏನನ್ನೂ ಮಾಡಲು ಸಾಧ್ಯ ಎಂದು ಹೇಳಿ ಆ ಹೊಸ ಧೈರ್ಯ, ಅದು ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರು ನೀಡುವುದು. ಏನೇ ಬಂದರೂ ನನ್ನಿಂದ ಇದನ್ನು ಎದುರಿಸಲು ಸಾಧ್ಯ ಎಂಬಂತಹ ಧೈರ್ಯ. ನಾಲ್ಕನೆಯದಾಗಿ ಈ ಸಾಕ್ಷ್ಯ ಜೀವನಕ್ಕೆ ಬೇಕಾಗಿರುವುದು ವೈಯಕ್ತಿಕ ಅನುಭವ. ಪ್ರಭು ಯೇಸು ಕ್ರಿಸ್ತರನ್ನ ಅನುಭವಿಸದೆ ಹೋದಲ್ಲಿ ಖಂಡಿತವಾಗಿಯೂ ನಾವು ಇತರರಿಗೆ ಸಾಕ್ಷಿ ನುಡಿಯಲು ಸಾಧ್ಯವಿಲ್ಲ. ನಮ್ಮ ವೈಯಕ್ತಿಕ ಅನುಭವ ಇವರನ್ನ ನನ್ನ ಜೀವನದಲ್ಲಿ ಸಂತ ಪೇತ್ರ ಹೇಳುವ ಹಾಗೆ ಜೀವದೊಡೆಯನಾಗಿ, ಸತ್ಯ ಸ್ವರೂಪಿಯಾಗಿ ನಾನು ಅನುಭವಿಸಬೇಕಾಗಿದೆ. ನನ್ನ ಜೀವನದ ಒಡೆಯ, ನನ್ನ ಜೀವದ ಒಡೆಯ, ನನ್ನ ಸರ್ವಸ್ವ ಇವರು ಎಂಬುದನ್ನು ನಾನು ಅರ್ಥ ಮಾಡಿಕೊಂಡು ಅನುಭವಿಸಿದರೆ ಮಾತ್ರ ಈ ಪುನರುತ್ಥಾನದ ಪ್ರಭು ಯೇಸು ಕ್ರಿಸ್ತರನ್ನ ಇತರರಿಗೆ ಸಾರಲು ಸಾಧ್ಯ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಿಮಗೆ ಶಾಂತಿ ಉಂಟಾಗಲಿ. ಈ ಆಶೀರ್ವಾದ ನಮಗೆ ವೈಯಕ್ತಿಕವಾಗಿ, ನಮ್ಮ ಕೌಟುಂಬಿಕ ಜೀವನಕ್ಕೆ, ತಾಯಿ ಧರ್ಮಸಭೆಗೆ, ಇಡೀ ವಿಶ್ವಕ್ಕೆ ಪ್ರಭು ಯೇಸು ಕ್ರಿಸ್ತರು ಪುನಃ ಪುನಃ ಹೇಳುತ್ತಲೇ ಇದ್ದಾರೆ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಬೆಳವಣಿಗೆ ಇದೆ. ಶಾಂತಿ ಇಲ್ಲದೆ ಇರುವ ಸ್ಥಳದಲ್ಲಿ ಬೆಳವಣಿಗೆ ಖಂಡಿತವಾಗಿ ಇರುವುದಿಲ್ಲ. ವೆರ್ ದೇರ್ ಇಸ್ ನೋ ಪೀಸ್, ನೋ ಗ್ರೋತ್. ಒಂದು ವ್ಯಕ್ತಿ ಬೆಳೆಯಬೇಕಾದರೆ ಅವನ ಮನಸ್ಸಿನಲ್ಲಿ ಶಾಂತಿ ಇರಬೇಕು, ಪ್ರಭು ಯೇಸು ಕ್ರಿಸ್ತರ ಶಾಂತಿ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಕೊಡುವ ಶಾಂತಿ ಈ ಲೋಕ ನೀಡುವ ಶಾಂತಿಯಂತೆ ಅಲ್ಲ. ನಾನು ನಿಮಗೆ ಕೊಡುವ ಶಾಂತಿ ವಿಶೇಷವಾದದ್ದು, ವಿಭಿನ್ನವಾದದ್ದು, ಪ್ರತ್ಯೇಕವಾದದ್ದು. ಆದ್ದರಿಂದ ಆ ಶಾಂತಿ ನಮ್ಮಲ್ಲಿರುವಾಗ ಖಂಡಿತ ಬೆಳವಣಿಗೆ ಇರುತ್ತದೆ. ಆಧ್ಯಾತ್ಮಿಕವಾಗಿ, ವೈಯಕ್ತಿಕವಾಗಿ ನಾವು ಬೆಳೆಯುವ ವ್ಯಕ್ತಿಗಳಾಗುತ್ತೇವೆ. ವಿ ವಿಲ್ ಬಿ ಪೀಪಲ್ ಹೂ ಆರ್ ಗ್ರೋಯಿಂಗ್. ಎರಡನೆಯದಾಗಿ ನಮ್ಮ ಕುಟುಂಬದಲ್ಲಿ ಆ ಶಾಂತಿ ಬೇಕಾಗಿದೆ. ನಮ್ಮ ಕುಟುಂಬ ಬೆಳೆಯಬೇಕಾದರೆ, ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಬೆಳೆಯಬೇಕಾದರೆ ಆ ಶಾಂತಿ ನಮ್ಮಲ್ಲಿ ಬೇಕಾಗಿದೆ. ಆ ಶಾಂತಿಯ ದೂತರಾಗಲು ನಮ್ಮನ್ನ ಪ್ರಭು ಯೇಸು ಕ್ರಿಸ್ತರು ಕರೆಯುತ್ತಿದ್ದಾರೆ. ಮೂರನೆಯದಾಗಿ ತಾಯಿ ಧರ್ಮಸಭೆ ಬೆಳೆಯಬೇಕಾದರೆ ಅನೇಕ ತೊಂದರೆಗಳುಂಟು. ಖಂಡಿತವಾಗಿಯೂ ಈ ಎಲ್ಲ ತೊಂದರೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ತಾಯಿ ಧರ್ಮಸಭೆಯನ್ನ ಜೀವದೊಡೆಯ ಮುನ್ನಡೆಸುತ್ತಿದ್ದಾರೆ. ಅವರ ಶಾಂತಿಯನ್ನ ತುಂಬುತ್ತಲೇ ಇದ್ದಾರೆ. ಈ ತಾಯಿ ಧರ್ಮಸಭೆ ಬೆಳೆಯಬೇಕಾದರೆ ಶಾಂತಿ ಬೇಕಾಗಿದೆ. ನಮ್ಮ ದೇಶ ಬೆಳೆಯಬೇಕಾದರೆ ಎಷ್ಟೊಂದು ಅಶಾಂತಿ ಇದೆ ನಮಗೆ ಗೊತ್ತು. ಈ ನಮ್ಮ ದೇಶ ಬೆಳೆಯಬೇಕಾದರೆ ಶಾಂತಿ ಬೇಕಾಗಿದೆ. ಎಲ್ಲೆಡೆಯೂ ಶಾಂತಿ ಬೇಕಾಗಿದೆ. ಅನೇಕ ಎಡೆಯಲ್ಲಿ ಈ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಶಾಂತಿ ಇಲ್ಲದ ಒಂದು ಸನ್ನಿವೇಶ. ಇಲ್ಲಿ ಶಾಂತಿ ಮೂಡಬೇಕು, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ಮೂಡಬೇಕು ಎಂದು ವಿಶೇಷವಾಗಿ ಈ ಬಲಿಯಲ್ಲಿ ನಾವು ಪ್ರಾರ್ಥಿಸೋಣ. ಶಾಂತಿಯ ಸ್ವರೂಪಿ, ಶಾಂತಿಯ ಒಡೆಯರಾದ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಪ್ರಾರ್ಥನೆಗಳನ್ನ
ತಂದೆಯ ಬಳಿ ಸಮರ್ಪಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪುನರುತ್ಥಾನ ಎಂಬುದು ಯೇಸು ನೀಡಿದ ಅದ್ಭುತ ವರದಾನ ಎಂದರಿತು ಯೇಸುವಿನ ಪುನರುತ್ಥಾನದ ಸೌಭಾಗ್ಯವನ್ನು ಸರ್ವರು ಪಡೆಯಲು ದುಡಿಯುತ್ತಿರುವ ಅಖಿಲ ಧರ್ಮಸಭೆಯ ಪಾಲಕರಾಗಿರುವ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಎಲ್ಲ ಧರ್ಮಾಧ್ಯಕ್ಷರುಗಳು ಹಾಗೂ ಗುರುಗಳು ನಿಸ್ವಾರ್ಥ ಸೇವೆಗೈದು ಭಕ್ತರನ್ನು ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರತಿದಿನ ಕುಟುಂಬದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಭೋಜನ ಸೇವಿಸುವಾಗ ಸ್ವಾರ್ಥ, ದ್ವೇಷ, ಅಸೂಯೆ ಮುಂತಾದ ಎಲ್ಲ ದುರ್ಗುಣಗಳನ್ನು ತ್ಯಜಿಸಿ ಸ್ನೇಹ, ಪ್ರೀತಿ, ಏಕತೆಯ ಭೋಜನ ಸೇವಿಸಿ ಕುಟುಂಬದಲ್ಲಿ ಒಂದಾಗಿ ಬಾಳಲು ಬೇಕಾಗುವ ಸಕಲ ವರಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತನ ಸಂದೇಶವನ್ನು ಸಾರುವುದೇ ತಮ್ಮ ಗುರಿಯಾಗಿಟ್ಟುಕೊಂಡು ಅದಕ್ಕಾಗಿ ಯಾವುದೇ ಜಾತಿ, ಮತ, ವರ್ಣವೆಂಬ ಭೇದ ಭಾವವಿಲ್ಲದೆ ಕ್ರಿಸ್ತನನ್ನು ಸಾರುವ ಸುವಾರ್ತಕರು ತಮ್ಮ ಸೇವೆಯಲ್ಲಿ ಅನೇಕ ತೊಂದರೆ, ಕಷ್ಟ, ಆಪತ್ತು ವಿಪತ್ತು ಬಂದಾಗ ನಿರಾಶರಾಗದಂತೆ ದೇವರು ತಮ್ಮ ದೈವಿಕ ಶಕ್ತಿಯಿಂದ ಅವರನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವ ಸರ್ವರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಸ್ಪರ್ಶದಿಂದ ಆಧ್ಯಾತ್ಮಿಕ ನವಚೈತನ್ಯ ಪಡೆಯುತ್ತಾ ಬಾಳಿನಲ್ಲಿ ಬರುವ ಎಲ್ಲ ನೋವು, ಏಕಾಂತೆ, ದುಃಖ, ಜಿಗುಪ್ಸೆಗಳಿಂದ ಬಿಡುಗಡೆ ಹೊಂದಿ ಶಾಂತಿಯ ಜೀವನ ನಡೆಸಲೆಂದು ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.